ಬ್ರಹ್ಮ ಮುಹೂರ್ತ. ಸ್ನೇಹಿತರೆ, ತುಂಬ ಜನ ಶಾಸ್ತ್ರಜ್ಞರ ಪ್ರಕಾರ, ಜ್ಯೋತಿಷಿಗಳ ಪ್ರಕಾರ ಹಾಗೂ ಸಂಶೋಧಕರ ಪ್ರಕಾರ ಈ ಬ್ರಹ್ಮ ಮುಹೂರ್ತ ತುಂಬ ಪ್ರಚಲಿತದಲ್ಲಿದೆ. ಅಷ್ಟಕ್ಕೂ ಇದು ಇಂದಿನದ್ದಲ್ಲ, ಸಾವಿರಾರು ವರ್ಷಗಳಿಂದಲೂ ನಡೆದು ಬಂದಿರತಕ್ಕಂಥ ಹಾದಿ. ಹಾಗಾದರೆ ಬ್ರಹ್ಮ ಮುಹೂರ್ತ ಅಂದರೆ ಏನು, ಇದರ ಮಹತ್ವ ಏನು, ಎಂಥದ್ದು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಬ್ರಹ್ಮ ಮುಹೂರ್ತ ಅಂದರೆ ಸಮಸ್ತ ಸೃಷ್ಟಿ, ಇಡೀ ಅಸ್ತಿತ್ವ ಎಚ್ಚರಗೊಳ್ಳುವಂತಹ ಸಮಯ. ಇಡೀ ಸೃಷ್ಟಿಯೇ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುತ್ತೆ. ಸಮಯ ಇದನ್ನೇ ಸೂಕ್ತವಾದಂಥದ್ದು ಅಂತ ಕರೆಯಲಾಗುತ್ತೆ. ಇಂತಹ ಸಮಯದಲ್ಲಿ ಮನುಷ್ಯ ಧ್ಯಾನ ಮಾಡೋದಕ್ಕೆ, ಕೆಲವು ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ, ಯಜ್ಞ ಹೋಮ ಹವನಗಳನ್ನು ಮಾಡೋದಕ್ಕೆ, ಸಂಕಲ್ಪ ಹಾಗೂ ಇಷ್ಟಾರ್ಥಗಳನ್ನು, ಬೇಡಿಕೆ ಬಯಕೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಇದೊಂದು ಸೂಕ್ತ ಸಮಯ. ಆದ್ದರಿಂದಲೇ ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಹಾಗಾದರೆ ಇದಕ್ಕೆ ನಿಗದಿತವಾದಂತಹ ನಿಖರವಾದಂಥ ಸಮಯ ಇದೆ ಅನ್ನೋದನ್ನು ನೋಡೋದಾದರೆ, ಸೂರ್ಯೋದಯಕ್ಕೆ 1:45 ಗಂಟೆ ಮೊದಲು, ಅಂದರೆ ಅದಕ್ಕಿಂತ ಹಿಂದೆ ಪ್ರಾರಂಭವಾಗುವಂಥ ಸಮಯ. ಹಾಗೆ ಸೂರ್ಯೋದಯ ಅವಧಿಯ 45 ನಿಮಿಷಗಳ ಒಳಗೆ ಇದು ಮುಕ್ತಾಯಗೊಳ್ಳುತ್ತೆ. ಉದಾಹರಣೆಗೆ 6 ಗಂಟೆ ಸಮಯದಲ್ಲಿ ಸೂರ್ಯೋದಯ ಇದೆ ಅಂತ ಅಂದ್ಕೊಳ್ಳಿ. ಆಗ ಬೆಳಗ್ಗಿನ ಜಾವ 4:15 ಅಥವಾ 20 ನಿಮಿಷದಲ್ಲಿ ಪ್ರಾರಂಭವಾಗುತ್ತೆ. ಹಾಗೆ 5:15 ಅಥವಾ 20 ನಿಮಿಷಕ್ಕೆ ಇದು ಕೊನೆಗೊಳ್ಳುತ್ತೆ. ಇಂತಹ ಸಮಯದಲ್ಲಿ ಮನುಷ್ಯನ ಬದುಕಿನಲ್ಲಿ ಸಾಕಷ್ಟು ಗೋಜಿನಲ್ಲಿ ಸಿಲುಕಿರ್ತಕ್ಕಂಥ ನೋವಿನ ಸಂಗತಿಗಳು, ಬೇಸರದ ಸಂಗತಿಗಳು ಇದ್ದರೆ, ಕೆಲವೊಂದಷ್ಟು ವೈಯಕ್ತಿಕ ಸಮಸ್ಯೆಗಳೂ ಇದ್ದರೆ, ಈ ಸಮಯದಲ್ಲಿ ಕೂತು ಪೂಜಿಸುವುದಾಗಲಿ, ಜಪತಪಗಳನ್ನು ಮಾಡೋದಾಗಲಿ, ಪ್ರಾರ್ಥಿಸುವುದನ್ನು ಮಾಡಿದರೆ ನಮಗೆ ಮಾನಸಿಕ ಶಾಂತಿ, ನೆಮ್ಮದಿ ದೊರೆಯುತ್ತೆ. ಅದನ್ನೇ ನಾವು ಪಾಸಿಟಿವ್ ಎನರ್ಜಿ ಅಂತ ಕರಿತೇವೆ. ಇಲ್ಲಿ ನಮಗೆ ಪಾಸಿಟಿವ್ ವೈಬ್ರೇಷನ್ ಫೀಲ್ ಅನ್ನೋದು ಸಿಗುತ್ತೆ. ಹಾಗೆ ಶೀಘ್ರದಲ್ಲೇ ನಮಗೆ ಮಾನಸಿಕ ಶಾಂತಿ ಮತ್ತು ನೆಮ್ಮದಿ ಕೂಡ ದೊರೆಯುತ್ತೆ. ಶಾಸ್ತ್ರ ಮತ್ತು ಪುರಾಣಗಳು ಹೇಳುತ್ತವೆ, ನಿಮ್ಮ ಎಷ್ಟೋ ಸಮಸ್ಯೆಗಳು, ಭಾವನೆ, ಬೇಡಿಕೆಗಳು ಈಡೇರೋದು ಇಂಥ ಸಮಯದಲ್ಲೇ ಅಂತ. ಇದು ಒಂದು ಭಾಗ. ಮತ್ತೊಂದು ಭಾಗ ಬೆಳಕಿನ ಜಾವದ ಸೂಕ್ತ ಸಮಯ, ಅದು ಬ್ರಾಹ್ಮಿ ಮುಹೂರ್ತಕ್ಕಿಂತಲೂ ಹೆಚ್ಚಿನದ್ದು ಅನ್ನೋದಾದರೆ ಕೇವಲ ಧ್ಯಾನ ಮಾಡುವವರಿಗೆ ಮಾತ್ರ ಇದು. ಸ್ನೇಹಿತರೆ, ಸಮಸ್ತ ಸೃಷ್ಟಿ ಎಚ್ಚರಗೊಂಡಂತಹ ಸಮಯದಲ್ಲಿ ಧ್ಯಾನಿಗಳಿಗೆ ಅನುಗ್ರಹ ನೀಡುವಂತಹ ಸಮಯ ಇದಾಗಿರುತ್ತೆ. ಕೇವಲ ಕೆಲವೇ ನಿಮಿಷಗಳಲ್ಲಷ್ಟೇ ಇದು ಸೀಮಿತವಾಗಿರುತ್ತೆ. ಬೆಳಕಿನ ಜಾವದ 3:20 4 ಗಂಟೆಯವರೆಗೆ ಈ ಸಮಯದಲ್ಲಿ ಧ್ಯಾನವನ್ನು ಮಾಡಿದರೆ ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ಧ್ಯಾನ ಘಟಿಸುತ್ತೆ. ಹಾಗೆ ನಾವು ಇದನ್ನು ಮುಂದುವರಿಸಲೂಬಹುದು. ಹೆಚ್ಚಿನ ಸಮಯ ನಾವು ಇದನ್ನು ಹೀಗೆ ಕಂಟಿನ್ಯೂ ಮಾಡಿದ್ರೆ ಅಥವಾ ಮುಂದುವರೆಸಿದ್ರೆ ಧ್ಯಾನ ಘಟಿಸುವುದು ಸೂಕ್ತವಾಗುತ್ತೆ.